ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಮೇಂಟೈನ್ ಮಾಡಬೇಕಲ್ಲ. ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಬಹಳ ದೊಡ್ಡದಾಗಿ ಜಗತ್ತಿನಾದ್ಯಂತ ಹರಡಿದೆ. ಈಗ ಮೊನ್ನೆ ಎಲ್ಲ ನಾನು ಒಮ್ಮೆ ಅದಕ್ಕಾಗಿ 10,000 ರೂಪಾಯಿನಲ್ಲಿ ಆಗೋದಕ್ಕೆ 10 ಲಕ್ಷ ಖರ್ಚು ಮಾಡಿಸೋದು, 100 ರೂಪಾಯಲ್ಲಿ ಆಗೋದಕ್ಕೆ 5,000 10,000 ಖರ್ಚು ಮಾಡಿಸೋದು. ಭಯ ಪಡ್ತಾರೆ ಜನ. ಅಯ್ಯೋ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಇಲ್ಲದೇ ಇರೋದನ್ನ ಹೇಳ್ಬಿಡ್ತಾರೆ, ಈ ಸ್ಕ್ಯಾನು ಆ ಸ್ಕ್ಯಾನು ಈ ಟೆಸ್ಟು ಆ ಟೆಸ್ಟು ಹೇಳ್ಬಿಟ್ಟು ಇಲ್ಲದೇ ಇರೋದನ್ನ ಹೇಳ್ಬಿಡ್ತಾರೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಖಾಸಗಿ ಆಸ್ಪತ್ರೆಗಳ ಬಗ್ಗೆ ಮಾತನಾಡಬೇಕು. ಆ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಏನಾದರೂ ದಾಖಲಾದರೆ, ಹುಷಾರಿಲ್ಲ ಅಂತ ಹೇಳಿ ಅಥವಾ ICUಗೆ ಏನಾದರೂ ಅವರು ಕರ್ಕೊಂಡು ಹೋಗಿಬಿಟ್ರೆ, ಮನೆಯಲ್ಲಿ ಇರ್ತಕ್ಕಂತಹ ಉಳಿತಾಯ ಮಾಡಿರ್ತಕ್ಕಂತಹ ಉಳಿತಾಯದ ಹಣ, ಬ್ಯಾಂಕಲ್ಲಿರೋ ಹಣ ಮತ್ತು ಒಡವೆಗಳು ಎಲ್ಲವನ್ನೂ ಮಾರಿಬಿಟ್ಟು ಆಸ್ಪತ್ರೆಗೆ ಬಿಲ್ ಕಟ್ಬಿಟ್ಟು ಆಚೆ ಬರಬೇಕು ಅನ್ನುವಂತಹ ಪರಿಸ್ಥಿತಿ ಇವತ್ತು ಈ ಖಾಸಗಿ ಆಸ್ಪತ್ರೆಗಳು ಮಾಡ್ತಾ ಇದ್ದಾವೆ. ಈ ಬಿಲ್ಲುಗಳು ಪ್ರೈವೇಟ್ ಹಾಸ್ಪಿಟಲಲ್ಲಿ ಬೇಕಾಬಿಟ್ಟು ಲಂಗು ಲಗಾಮೇ ಇಲ್ಲದಂತೆ ಬಿಲ್ಗಳನ್ನು ಮಾಡ್ತಾ ಇದ್ದಾರೆ. ಯಾವಾಗ ಮನುಷ್ಯನಿಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು, ದೊಡ್ಡ ದೊಡ್ಡ ಮಿಷನ್ಗಳು ಬಂದುಬಿಡ್ತೋ ಆಗ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಅದಕ್ಕಾಗಿ 10,000 ರೂಪಾಯಿನಲ್ಲಿ ಆಗೋದಕ್ಕೆ 10 ಲಕ್ಷ ಖರ್ಚು ಮಾಡಿಸೋದು, 100 ರೂಪಾಯಲ್ಲಿ ಆಗೋದಕ್ಕೆ 5,000 10,000 ಖರ್ಚು ಮಾಡಿಸೋದು, ಈ ರೀತಿಯಾಗಿ ಬಿಲ್ಗಳು ಮಾಡಲಾಗ್ತಾ ಇದೆ. ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಮೇಂಟೈನ್ ಮಾಡಬೇಕಲ್ಲ. ಈ ಡ್ರಗ್ಸ್ ಮಾಫಿಯಾ ಅನ್ನೋದು ಬಹಳ ದೊಡ್ಡದಾಗಿ ಜಗತ್ತಿನಾದ್ಯಂತ ಹರಡಿದೆ. ಈಗ ಮೊನ್ನೆ ಎಲ್ಲ ನಾನು ಒಮ್ಮೆ ಈ ಕೋವಿಡ್ ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ನಾನು ಮಾತನಾಡಿದ್ದೆ. ಸೊ ಈ ರೀತಿಯಾಗಿ ಬಡವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಲೆವೆಲಲ್ಲಿ ಆಗೋಗಿದೆ. ಮಧ್ಯಮ ವರ್ಗದವರು ಅವರು ಕೂಡ ಹೋಗೋಕ್ಕಾಗೋದೇ ಇಲ್ಲ. ಏನಾದರೂ ಇನ್ಶೂರೆನ್ಸ್ಗಳನ್ನು ಮಾಡಿಸಿದ್ದೀವಿ ಅಂತ ಆದರೆ ಆ ಬಿಲ್ಗಳು ಇನ್ನಷ್ಟು ಡಬಲ್ ಆಗೋಗುತ್ತೆ. ಇನ್ಶೂರೆನ್ಸ್ ಇದೆ ಅಂತ ಗೊತ್ತಾದರೆ ಸಾಕು, ಚೆನ್ನಾಗಿ ಬಿಲ್ ಮಾಡ್ತಾರೆ. ಅಂದರೆ 100 ರೂಪಾಯಿ ಆಗೋ ಕಡೆ 1,000 ರೂಪಾಯಿ, 1,000 ರೂಪಾಯಿ ಆಗೋ ಕಡೆ ಲಕ್ಷ ರೂಪಾಯಿ ಆಗೋ ಕಡೆ 50 ಲಕ್ಷ ರೂಪಾಯಿ, ಈ ರೀತಿಯಾಗಿ ಬಿಲ್ಗಳು ಆಗೋಗ್ಬಿಡುತ್ತೆ. ಕಂಪ್ಲೀಟು ಅವರ ಜೀವಮಾನದ ಸಾಧನೆಯ ಉಳಿತಾಯವನ್ನೇ ಅವರು ಕೊಟ್ಬಿಟ್ಟು ಬರಬೇಕು ಅನ್ನೋ ಲೆವೆಲ್ಗೆ ಇವತ್ತು ಮಾಡಿ ಇಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಹೋಗಲಿ, ಆ ಪೇಷಂಟ್ಗೆ ಒಂದು ಮೆಡಿಕಲ್ ರೆಮಿಡಿ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ಕೊನೆಗೆ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ವಿ, ಅವ್ರಿಗೆ ಹಾಗಾಗಿದೆ ಹೀಗಾಗಿದೆ, ಮತ್ತು ಅದಕ್ಕಿಂತ ಮೀರಿದ ಇನ್ನೇನೋ ಒಂದು ಹೇಳೋದು ಖರ್ಚು, ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟು ಸಫರಿಂಗ್ಸ್ ಇದ್ದೇ ಇರುತ್ತೆ ಅಂತ ಹೇಳಿ ಕಳಿಸುವಂಥದ್ದು. ಇರಲಿ, ಮೆಡಿಕಲ್ ಟರ್ಮಿನಾಲಜಿ ಮತ್ತು ಕಂಡೀಷನ್ಗಳು ಆ ವ್ಯಕ್ತಿಗೆ ಇರ್ತಕ್ಕಂಥ ಡಿಸೀಸ್ ಮೇಲೆ ಇರುತ್ತೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್. ಬಟ್ ನಾನು ಹೇಳೋದು, ಈ ವೈದ್ಯೋ ನಾರಾಯಣೋ ಅರಿಹಿ ಅಂದಾಗ ವೈದ್ಯರು ಜೀವವನ್ನು ಉಳಿಸುವಂತಹ ಕೆಲಸವನ್ನು ಮಾಡಬೇಕು. ಆ ರೋಗಕ್ಕೆ, ನರಳುವಿಕೆಗೆ ಉಪಶಮನವನ್ನು ಕೊಡಬೇಕು, ಚುಚ್ಚುಮದ್ದನ್ನು ಕೊಡಬೇಕು, ಮತ್ತು ಆ ನೋವಾಗದ ರೀತಿಯಲ್ಲಿ, ಅವರು ನರಳದ ರೀತಿಯಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಇದು ವೈದ್ಯರ ಕೆಲಸ. ಇದು ಮೊದಲು ತುಂಬ ರೀಸನಬಲ್ ಆಗಿ ನಡೀತಾ ಇತ್ತು, ಸೇವೆಯ ರೂಪದಲ್ಲಿ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಈ ಕ್ಲಿನಿಕ್ಗಳು, ಆಸ್ಪತ್ರೆಗಳು ಅಂತ ಅನ್ನೋದು ದೊಡ್ಡ ದೊಡ್ಡ ಮಾಲ್ಗಳಿಗಿಂತ ದೊಡ್ಡದಾಗಿ ಬೆಳೆದು ನಿಂತಿದೆ. ಮತ್ತು ಅಂತಹ ದೊಡ್ಡ ಮಾಲ್ಗಳ ರೀತಿಯಲ್ಲಿ ಇರುವಂತಹ ಹಾಸ್ಪಿಟಲ್ಗಳನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಅಂಥ ದೊಡ್ಡ ದೊಡ್ಡ ಮಿಷನರಿಗಳನ್ನ ಮೇಂಟೈನ್ ಮಾಡಬೇಕು ಅಂದರೆ, ಅಷ್ಟು ಬಂಡವಾಳಗಳನ್ನು ಹಾಕಬೇಕಂದ್ರೆ ಆ ಬಂಡವಾಳ ಹಾಕಿರೋರಿಗೆ ಬಡ್ಡಿ, ಚಕ್ರಬಡ್ಡಿ ಇವೆಲ್ಲ ಕಟ್ಟಿಕೊಂಡು ಅದೆಲ್ಲ ಮಾಡಿ ಮೇಂಟೈನ್ ಮಾಡಿ ಲಾಭ ಬೇರೆ ಮಾಡಬೇಕಲ್ವಾ. ಅದಕ್ಕಾಗಿ ಏನಾಗ್ತಾ ಇದೆ, ಇವತ್ತು ಬೇಕಾಬಿಟ್ಟು ಬಿಲ್ಗಳಾಗ್ತಾ ಇದ್ದಾವೆ. ಏನಾದ್ರೂ ಕಾಯಿಲೆ ಅಂತ ಹೇಳಿ ಅಡ್ಮಿಟ್ ಆಗೋದ್ರೆ ಅವರ ಜೀವ ಮುಗೀತು ಅನ್ನುವ ಲೆವೆಲಲ್ಲಿ ಇಡೀ ಅವರ ಜೀವಮಾನದ ಸೇವಿಂಗ್ಸ್ನ ಕೊಟ್ಟು ಬರಬೇಕು ಅನ್ನೋ ಥರದಲ್ಲಿ ಬಿಲ್ಗಳಾಗ್ತಾ ಇದೆ. ಇದರ ಬಗ್ಗೆ ನಾನು ವಾಯ್ಸನ್ನು ರೈಸ್ ಮಾಡ್ತಾ ಇದ್ದೀನಿ. ಸೊ ಬಡವರಾಗಲಿ, ಮಧ್ಯಮ ವರ್ಗದವರಾಗಲಿ, ಶ್ರೀಮಂತರೇ ಆಗಲಿ, ಸೊ ಈ ರೀತಿಯಾಗಿ ಇಲ್ಲಾಜಿಕಲ್ ಆಗಿ, ಅಂದರೆ ತಾರ್ಕಿಕತೆಗೆ ಇಲ್ಲದ ರೀತಿಯಲ್ಲಿ ಬಿಲ್ಗಳನ್ನ ಮಾಡ್ತಕ್ಕಂಥದ್ದು. ಏನೋ ಒಂದು ತಲೆನೋವು, ಏನೋ ಒಂದು ಹೊಟ್ಟೆ ನೋವು ಅಂತ ಹೋದರೆ ಸಾಕು ಭಯ ಪಡ್ತಾರೆ ಜನ. ಅಯ್ಯೋ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿಗೆ ಹೋದರೆ ಇಲ್ಲದೇ ಇರೋದನ್ನ ಹೇಳ್ಬಿಡ್ತಾರೆ, ಈ ಸ್ಕ್ಯಾನು ಆ ಸ್ಕ್ಯಾನು ಈ ಟೆಸ್ಟು ಆ ಟೆಸ್ಟು ಹೇಳ್ಬಿಟ್ಟು ಇಲ್ಲದೇ ಇರೋದನ್ನ ಹೇಳ್ಬಿಡ್ತಾರೆ, ಸಮಸ್ಯೆ ಮಾಡಿ ಇಟ್ಬಿಡ್ತಾರೆ, ನಮ್ಮ ತಲೆಗೆ ಹುಳ ಬಿಟ್ಟುಬಿಡ್ತಾರೆ, ಅಥವಾ ನಮ್ಮ ತಲೆಗೆ ಭಯವನ್ನು ತುಂಬಿಸಿಬಿಡ್ತಾರೆ
ಅಂತ ಹೇಳಿ. ಏನೋ ಒಂದು ಸಣ್ಣ ಒಂದು ಏರ್ ಕ್ರ್ಯಾಕ್ ಆಗಿರುತ್ತೆ, ಅದಕ್ಕೆ ನೀವು ಸರ್ಜರಿನೇ ಮಾಡಿಸ್ಕೋಬೇಕು, ನಟ್ಟು ಬೋಲ್ಟ್ ಹಾಕಬೇಕು, ಟೈಟ್ ಮಾಡಬೇಕು, ಈ ರೀತಿಯಾಗಿ ಹಿಂಗಿರಬೇಕು, ಇದಕ್ಕೆ ಇಷ್ಟು ಲಕ್ಷ ಆಗುತ್ತೆ, ಅಷ್ಟು ಲಕ್ಷ ಆಗುತ್ತೆ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾ ಇದ್ದಾರೆ. ಸೊ ಈ ಒಂದು ಸೇವಾ ಮನೋಭೂಮಿಕೆಯು ವೈದ್ಯರುಗಳಲ್ಲಿ ಉಳ್ಕೊಂಡಿಲ್ಲ. ಆ ರೀತಿಯಾಗಿ ಸೇವಾ ಮನೋಭೂಮಿಕೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ವೈದ್ಯರುಗಳು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಉಳಿಯೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆಲ್ಲ ಟಾರ್ಗೆಟ್ಗಳನ್ನು ಕೊಡಲಾಗ್ತಾ ಇದೆ. ನೀನು ಸೇವೆ, ನ್ಯಾಯ, ನೀತಿ, ಧರ್ಮ ಎಲ್ಲ ಮಾತಾಡಿದ್ರೆ ಹೋಗಿ ಅದರ ಹಳ್ಳಿನಲ್ಲಿ ದವಾಖಾನೆ ಇಟ್ಕೊಂಡು ಕೂತ್ಕೋ, ನೀನು ಇಲ್ಲಿರೋದಕ್ಕೆ ಯೋಗ್ಯನಲ್ಲ, ಇಲ್ಲಿ ಇಷ್ಟು ಕೋಟಿ ಬಂಡವಾಳ ಹಾಕಿದ್ದೀವಿ, ಇದನ್ನು ಇಷ್ಟು ಟೈಮ್ ಲಿಮಿಟ್ ಇದೆ, ಅಷ್ಟು ಟೈಮ್ ಲಿಮಿಟಲ್ಲಿ ಇಷ್ಟನ್ನು ನಾವು ರಿಕವರಿ ಮಾಡಬೇಕು, ಆದ್ದರಿಂದ ನೀನು ಇಷ್ಟು ತಿಂಗಳಿಗೆ ಇಷ್ಟು ಸರ್ಜರಿ ಮಾಡಬೇಕು, ಇಷ್ಟು ಸ್ಕ್ಯಾನ್ ಬರ್ಕೊಡ್ಬೇಕು, ಮತ್ತು ಬರ್ಕೊಡೋರಿಗೆ ಸ್ಕ್ಯಾನು ರಿಪೋರ್ಟು ಮಾಡೋರಿಗೆಲ್ಲ ಟೈಅಪ್ಗಳು, ಅವ್ರಿಗೆಲ್ಲ ಇಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ಗಳು ಹೋಗ್ತಾ ಇದ್ದಾವೆ. ಸೊ ಇದನ್ನು ಮಾಡಿದ್ರೆ ನೀನು ಇಲ್ಲಿ ಉಳಿತೀಯ. ಅಪೋಲೋ ಹಾಸ್ಪಿಟಲ್ಲು, ಫೋರ್ಟಿಸ್ ಹಾಸ್ಪಿಟಲ್ಲು, ಮತ್ತು ಆಸ್ಟರ್ ಅಂತನೋ. ಸೊ ಈ ರೀತಿಯಾಗಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳ ತಂಟೆಗೆ ಏನಾದ್ರು ಹೋದರೆ ಇಡೀ ನಮ್ಮ ಸೇವಿಂಗ್ಸು ಹೊರಟೋಗ್ತಾ ಇದೆ. ಆದ್ದರಿಂದ ಇದು ಟೆಕ್ನಿಕಲ್ ಆಗಿ ಮಾತನಾಡೋದಕ್ಕಿಂತ ಮನುಷ್ಯ ಏನಾಗೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ತುಂಬ ದುರಾಸೆ ವ್ಯಕ್ತಿ ಆಗೋಗ್ತಾ ಇದ್ದಾನೆ, ಮಾನವೀಯತೆಯ ಲಕ್ಷಣಗಳನ್ನ ಕಳ್ಕೊಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಒಂದು ಹುಷಾರಿಲ್ಲ ಅಂತ ಹೋಗೋಕ್ಕೆ ಭಯಪಡೋ ಪರಿಸ್ಥಿತಿ ಆಗಿದೆ. ಹೋದರೆ ಇಡೀ ನನ್ನ ಸೇವಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಬಂದರೆ ಇಡೀ ನನ್ನ ಕುಟುಂಬ ಬೀದಿಗೆ ಬರುತ್ತೇನೋ ಅಂತ ಹೇಳಿಬಿಟ್ಟು ಅವರಲ್ಲಿರ್ತಕ್ಕಂಥ ಕಾಯಿಲೆಗಳನ್ನು ಹೇಳ್ಕೊಳ್ತಾ ಇಲ್ಲ ಎಷ್ಟೋ ಜನ. ಮತ್ತು ಎಷ್ಟೋ ಜನಕ್ಕೆ ಇನ್ಶೂರೆನ್ಸ್ಗಳು ತೊಗೊಳ್ಬೇಕು ಅನ್ನೋ ನಾಲೆಡ್ಜ್ ಇರಲ್ಲ, ತೊಗೊಂಡಿದ್ರು ಏನು ಯಾವುದೋ ಗೊತ್ತಿಲ್ಲದೆ ಇರೋದು ಸಣ್ಣ ಪುಟ್ಟ EMI ಕಟ್ಟು ತೊಗೊಂಡಿರ್ತಾರೆ. ಅಂಥದ್ದು ಹೋದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ಕವರೇಜೇ ಇರೋದಿಲ್ಲ, ಮತ್ತು ಅವ್ರಿಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಗೊತ್ತಿರೋದಿಲ್ಲ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಏನಾದರೂ ಹೋಯಿತು ಅಂತಂದರೆ ಅಲ್ಲಿ ಗೊತ್ತಲ್ಲ, ಎಲ್ಲ ರಿಸರ್ವ್ ಕೋಟಾದಲ್ಲಿ ಬಂದುಕೊಂಡು ಏನೋ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಮೆರಿಟಲ್ಲಿ ಇಲ್ಲದೆ ಇರ್ತಕ್ಕಂಥವ್ರುಗಳು, ಮತ್ತು ಅಲ್ಲಿ ಹೋಯ್ತು ದನಗಳಿಗಿನ್ನ ಕಡೆಯಾಗಿ ಟ್ರೀಟ್ಮೆಂಟ್ ಮಾಡೋವಂಥದ್ದು, ಏನೋ ಅವ್ರನ್ನ ಮಾನವೀಯತೆಯಿಂದ ನೋಡ್ಕೊಳ್ದೇ ಇರ್ತಕ್ಕಂಥದ್ದು ಎಲ್ಲ ಡಾಕ್ಟ್ರುಗಳು ಮಾಡ್ತಾರೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೆಲ್ಲ ಹಂಗೆ ಎತ್ತ ಹೇಳಲ್ಲ, ಮೆರಿಟ್ ಇರೋರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಎಕ್ಸೆಪ್ಷನ್ ಅನ್ನೋದು ಎಲ್ಲದರಲ್ಲೂ ಇರುತ್ತೆ. ಆದರೆ ದುಡ್ಡು ಇಲ್ಲದೆ ಬಂದಿರೋರಿಗೆ ಟ್ರೀಟ್ಮೆಂಟು ಎಲ್ಲರಿಗೂ ಗೊತ್ತಿದೆ, ಇದು ಸಾರ್ವಕಾಲಿಕ ಸತ್ಯ. ಸೊ ಆ ರೀತಿಯಾಗಿ ಅವ್ರನ್ನ ಪಶುಗಳ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಒಂದು ಏನೋ ಬೆಡ್ಗಿನ ವ್ಯವಸ್ಥೆಗಳು ಕೂಡ ಇರೋದಿಲ್ಲ, ಒಂದು ಒಳ್ಳೆ ಮೆಷಿನ್ಗಳು ಇರೋದಿಲ್ಲ. ಸೊ ಏನೋ ಹೇಳ್ಕೊಳ್ಳೋ ಗೌರ್ಮೆಂಟ್ ಹಾಸ್ಪಿಟ್ಲು ಇರುತ್ತೆ ಅಷ್ಟೇ. ಏನೋ ಒಂದು ಕ್ಯಾನ್ಸರ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ ಅಂದರೆ ಆ ಕ್ಯಾನ್ಸರ್ ಟ್ಯಾಬ್ಲೆಟು ಅದು ಸಪ್ಲೈಗಳಿರೋದಿಲ್ಲ, ಮತ್ತು ಅದು ಕ್ವಾಲಿಟಿಗಳಿರೋದಿಲ್ಲ. ಮತ್ತೇನು ಉಚಿತವಾಗಿ ಕೊಡ್ತೀನಿ ಅಂದರೆ ಅದರಲ್ಲಿ ಕ್ವಾಲಿಟಿನೇ ಇರೋದಿಲ್ಲ. ಸೊ ಈ ರೀತಿಯಾಗಿ ಆಗ್ತಾ ಇದೆ, ಕಣ್ಣೊರೆಸುವ ತಂತ್ರ ಆಗ್ತಾ ಇದೆ. ಇದು ಆಗಕೂರದು. ಮನುಷ್ಯನು ತನಗೇನಾದ್ರು ದೈಹಿಕವಾಗಿ ಆರೋಗ್ಯದ ಸಮಸ್ಯೆ ಬಂದರೆ ಧೈರ್ಯವಾಗಿ ಹೇಳಿಕೊಳ್ಳುವ ರೀತಿಯಲ್ಲಿ ಇರಬೇಕು. ಸರ್ಕಾರ ಅದನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋದಾಗ ಅಥವಾ ತೋರಿಸಿದಾಗ ಅದನ್ನು ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆಗಳು ಬರಬೇಕು. ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ತೀರಾ ದಂಧೆಯ ರೂಪದಲ್ಲಿ, ಬಿಸ್ನೆಸ್ ರೂಪದಲ್ಲಿ ತುಂಬ ಕಮರ್ಷಿಯಲ್ ಆಗಿ ಚಾರ್ಜ್ ಮಾಡದ ರೀತಿಯಲ್ಲಿ ಇರಬೇಕು. ಇಂತಿಂಥ ಕಾಯಿಲೆಗಳಿಗೆ, ಇಂತಿಂಥ ಸಿಂಪ್ಟಮ್ಸ್ಗಳಿಗೆ ಇಂತಿಂಥದ್ದು ಇಷ್ಟೇ ಅಂತ ಹೇಳಿ ನಿಗದಿ ಮಾಡಬೇಕು. ಸೊ ಬದುಕಬೇಕು ಮನುಷ್ಯ, ದುಡ್ಡು ಮಾಡಬೇಕು ನಿಜ, ಆದರೆ ಈ ರೀತಿಯಾಗಿ ಅಲ್ಲ. ಮನುಷ್ಯರ ರಕ್ತವನ್ನು, ಪ್ರಾಣವನ್ನು ಹೀರಿ ದುಡ್ಡು ಮಾಡುವಂಥದ್ದಲ್ಲ. ಸೊ ಆದ್ದರಿಂದ ಇದರ ಬಗ್ಗೆ ನಾನು ವಾಯ್ಸ್ ರೈಸ್ ಮಾಡ್ತಾ ಇದ್ದೇನೆ. ವಾಯ್ಸ್ ಆಫ್ ಕರ್ನಾಟಕ ಆಗಿ ಇನ್ನು ಮೇಲೆ ಸಾಕಷ್ಟು ವಿಚಾರಗಳ ಬಗ್ಗೆ ಜನಗಳಿಗೆ ತಿಳುವಳಿಕೆಯನ್ನು ಕೊಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ನನ್ನ ವಾಯ್ಸ್ ಅವಶ್ಯಕತೆ ಇರುತ್ತೋ ಅಲ್ಲಿ ನನ್ನ ಕರ್ನಾಟಕದ ವೀಕ್ಷಕರ ಪರವಾಗಿ ನಾನು ವಾಯ್ಸನ್ನು ರೈಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಕಾನೂನಿನ ವಿಚಾರಗಳ ಜೊತೆಗೆ ಇನ್ನು ಉಳಿದ ಹಲವಾರು ವಿಚಾರಗಳ ಬಗ್ಗೆಯೂ ಕೂಡ ನಾನು ವಾಯ್ಸ್ ರೈಸ್ ಮಾಡ್ತಾ ಇದ್ದೀನಿ. ಒಳ್ಳೆಯ ವೇದಿಕೆ, ಒಳ್ಳೆಯ ಸ್ಥಾನ, ಒಳ್ಳೆಯ ಅಧಿಕಾರ ಸಿಕ್ಕಿದ್ದೆ ಆದಲ್ಲಿ ನನ್ನ ಈ ಕಾರ್ಯವನ್ನು ಇನ್ನೂ ಪವರ್ಫುಲ್ ಆಗಿ, ಎಫೆಕ್ಟಿವ್ ಆಗಿ ಮುಂದುವರಿಸುವಂತಹ ಒಂದು ಪಣವನ್ನು ಕೂಡ ತೊಟ್ಟಿದ್ದೇನೆ, ಸಾರ್ವಜನಿಕರ ಒಳಿತಿಗಾಗಿ ಅಂತ ಹೇಳ್ತಾ. ಸೊ ಈ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಚಾರ್ಜ್ ಮಾಡದಂತೆ ಏನೋ ಒಂದು ಬೌಂಡ್ರಿಯನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟಪಟ್ಟಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.